ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ರಮ್ಯಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಶಿರಾ ರೆಸಿಪಿ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ. 1-2 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿನಿ ರೀ. ಹಾಗೆ 1 ಕಪ್ ರವೆ ತೊಗೊಂಡಿದ್ದೀನಿ ರೀ. ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿಟ್ಟಿದ್ದೀನಿ ರೀ, ಗೋಡಂಬಿ ಮತ್ತು ಬಾದಾಮಿಯನ್ನು. ಹಾಗೆ 2 ಏಲಕ್ಕಿ ಪುಡಿ ಮಾಡಿಟ್ಟಿನಿ ರೀ. 1 ಕಪ್ ಸಕ್ಕರೆ ತೊಗೊಂಡಿನಿ ರೀ. 1 ಕಪ್ ರವಕ್ಕೆ 1 ಕಪ್ ಸಕ್ಕರೆ ತೊಗೊಂಡಿನಿ ರೀ. ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ತುಪ್ಪ ಆ್ಯಡ್ ಮಾಡಿ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಕಲರ್ ಚೇಂಜ್ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದುಬಿಟ್ಟು ಇದೇ ತುಪ್ಪಕ್ಕೆ ರವೆ ಆ್ಯಡ್ ಮಾಡಿ ರವೆ ಹುರ್ಕೊಳ್ಳೋಣ. ಸ್ವಲ್ಪ ರವೆ ನೀಟಾಗಿ ಫ್ರೈ ಮಾಡ್ಕೋಬೇಕ್ರಿ. ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ರೀ, ಯಾಕಂದರೆ ರವೆ ಪೂರ ಒಣಗಿದಂಗೆ ಉದುರು ಹುರ್ಕೋಬಾರ್ದ್ರಿ, ಸ್ವಲ್ಪ ಹಸಿ ಹಸಿನೇ ಇರಬೇಕ್ರಿ. ಇವಾಗ ನೋಡಿ ರವೆ ಸಹ ರೆಡಿ ಆಗಿದೆ ರೀ. ನಾನು 1 ಕಪ್ ರವೆ ತೊಗೊಂಡಿನಿ ರೀ. ಅದಕ್ಕೆ 3 ಕಪ್ ನೀರನ್ನ ಆ್ಯಡ್ ಮಾಡ್ಕೊತೀನಿ ರೀ. ಅದು ಬಿಸಿ ನೀರು ಇರಬೇಕು ರೀ. ನೀರನ್ನ ಕಾಯಿಸ್ಬಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ರೀ. 1 ಕಪ್ ರವಕ್ಕೆ 3 ಕಪ್ ನೀರನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ, ಇಲ್ಲಾಂದರೆ ಗಂಟಾಗೋ ಚಾನ್ಸ್ ಇರುತ್ತೆ ರೀ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀರಿನ ಅಂಶ ಹೋಗೋವರೆಗೂ ಬಿಡೋಣ. ಇವಾಗ ನೋಡಿ ನೀರಿನ ಅಂಶ ಸಹ ಎಲ್ಲ ಹೋಗಿದೆ, ಗಟ್ಟಿಯಾಗಿದೆ ರೀ. ಇದಕ್ಕೇ 1 ಕಪ್ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ರೀ. ಸಕ್ಕರೆ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ರವೆ ಜೊತೆ ಸಕ್ಕರೆ ಎಲ್ಲ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ನಾನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ರೀ. ಸಕ್ಕರೆ ಎಲ್ಲ ರವೆ ಜೊತೆ ಬೆರ್ತದ್ರಿ. ಸ್ವಲ್ಪ ಅಳಸಾಗ್ಯದಿಲ್ಲ ರೀ. ಇವಾಗ ಸ್ವಲ್ಪ ಹಾಗೆ ಬಿಡೋಣ. ಇದಕ್ಕೇ ಡ್ರೈ ಫ್ರೂಟ್ಸ್ ಸಹ ಆ್ಯಡ್ ಮಾಡಿಬಿಟ್ಟು ಹಾಗೆ ಏಲಕ್ಕಿನೂ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡೋಣ ರೀ. 1-2 ನಿಮಿಷ, ಅಂದರೆ ಗಟ್ಟಿ ಆಗುತ್ತೆ ರೀ. ಸಕ್ಕರೆ ಹಾಕಿರ್ತೀವಲ್ಲ ರೀ, ಸ್ವಲ್ಪ ಅಳಸಾಗಿದೆ. ಇವಾಗ ನೋಡಿ ಗಟ್ಟಿ ಆಗಿದೆ. ಇದಕ್ಕೇ ನಾನು 1 ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ ಇವಾಗ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿರುತ್ತೆ ರೀ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದದ್ರಿ. ಅಂಟೋದೂ ಇಲ್ಲ ಕೈಗೆ. ನೋಡಿ ಜಿಗುಟು ಹತ್ತೋದಿಲ್ಲ ರೀ. ತುಂಬ ಸ್ಮೂತಾಗಿ ಬಂದಿದೆ. ಬಾಯಲ್ಲಿಟ್ಟರೆ ಕರಗಿಬಿಡೋ ಹಾಗೆ. ಈ ವಿಡಿಯೋ ಇಷ್ಟ ಆದರೆ ತಡ ಮಾಡಬೇಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.